ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರೋ ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ. ಪ್ರಿಯರೇ, ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ರೂತಳು 3ನೇ ಅಧ್ಯಾಯ 12ನೇ ವಚನ. ನೀನು ಹೇಳಿದನೆಲ್ಲ ಮಾಡುವೆನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಗೆ ಎಷ್ಟು ಬಲಪಡಿಸಿ ನಮ್ಮನ್ನ ಆಧಾರ ನೀಡಿ ಕಾಪಾಡುವಂತ ದೇವ್ರ ಪ್ರಿಯರೇ. ನೀನು ಹೇಳಿದನೆಲ್ಲ ಮಾಡುವೆನು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಾವು ಹೇಳುವುದನ್ನೆಲ್ಲ ದೇವರು ನಮ್ಮ ಜೀವಿತದಲ್ಲಿ ಆತನ ಕಾರ್ಯಗಳು ಮಾಡುವಂತ ದೇವ್ರ ಪ್ರಿಯ. ನಾವು ಕೆಲವು ವಿಷಯಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾವು ಭಯ ಪಡ್ತಾ ಇರ್ತೀವಿ. ನಮ್ಮ ಜೀವನ ಏನು, ನಮ್ಮ ಜೀವನ ಸಮಸ್ಯೆಗಳು ಬದಲಾಗ್ಬೋದಾ, ನಮ್ಮ ಜೀವನ ಎಲ್ಲ ಪರಿಸ್ಥಿತಿಗಳು ಬದಲಾಗ್ಬೋದಾ, ಪ್ರತಿಯೊಂದು ಸಮಸ್ಯೆಗಳಿಂದ ದೂರ ಆಗ್ಬೋದಾ ಅಂತ ಹೇಳಿ ನಾವು ಬಹಳ ರೀತಿಯಾಗಿ ಭಯ ಪಡ್ತಾ ಇರ್ತೀವಿ ಪ್ರಿಯರೇ. ಆದ್ರೆ ಮುಂಜಾನೆ ದೇವ್ರು ನಮ್ಗೆ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ಅದ್ಭುತ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆತನ ವಾಗ್ದಾನ ನೆರವೇರಿಸಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಕಾಪಾಡುವಂತ ದೇವ್ರ ಪ್ರಿಯರೇ. ಹಲ್ಲೆಲೂಯಾ. ನಾವು ಅನ್ಕೊಳ್ಬಹುದು, ಇಷ್ಟು ದಿನಮಾನಗಳೆಲ್ಲ ನಾವು ದೇವರಿಗೆ ಮೊರೆ ಇಟ್ಟಿದ್ದೇವೆ, ದೇವರಿಗೆ ನಾವು ಪ್ರಾರ್ಥನೆ ಮಾಡಿದೆವು, ಆದ್ರೆ ದೇವ್ರು ನಮ್ಮ ಜೀವಿತದಲ್ಲಿ ಆತನ ಕಾರ್ಯ ಮಾಡಿಲ್ಲ, ದೇವ್ರು ನಮ್ಮ ಪ್ರಾರ್ಥನೆ ಕೇಳಿಲ್ಲ ಅಂತ ಹೇಳಿ ನಾವು ಬಹಳ ರೀತಿಯಾಗಿ ದುಃಖ ಪಟ್ಟಿರ್ಬೋದು ಪ್ರಿಯರೇ. ಆದ್ರೆ ದುಃಖ ಪಡಬೇಡ್ರಿ, ಭಯ ಪಡಬೇಡ್ರಿ. ಯಾಕಂದ್ರೆ ದೇವ್ರು ವಾಗ್ದಾನ ಮಾಡ್ತಿದ್ರೆ ಪ್ರಿಯರೇ, ನೀನು ಹೇಳುವುದನ್ನೆಲ್ಲ ನಾನು ಮಾಡುವೇನು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ನಾವು ದೇವರಿಗೆ ಮರಡುವಂತರಾಗಿರ್ಬೇಕು. ತಂದಿ, ಈ ಸಮಸ್ಯೆಗಳಿದೆಯಪ್ಪ, ಈ ಸಮಸ್ಯೆ ತೆಗೆಯುವಂತ ದೇವ್ರು, ಈ ಕಷ್ಟದಿಂದ ಬಿಡಿಸುವಂತ ದೇವ್ರು, ನಮಗಿದ್ದಂತ ಪರಿಸ್ಥಿತಿ ಎಲ್ಲ ತೆಗೆಯುವಂತ ದೇವ್ರು ತಂದಿ ಅಂತ ಹೇಳಿ ನಾವು ದೇವ್ರೇ, ನೀನು ತಪ್ಪು ನನ್ಗೆ ಯಾರಿದಾರಪ್ಪ ಈ ಲೋಕದಲ್ಲಿ, ನೀವೇ ನಮ್ಗೆ ಸಹಾಯ ಮಾಡುವಂತ ದೇವ್ರಪ್ಪ ಅಂತೇಳಿ ನಾವು ಪ್ರತಿಯೊಂದು ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ನಾವು ದೇವರ ಸನ್ನಿಧಾನದಲ್ಲಿ ಮರೆಯಿಡುವಂತರಾಗಿರ್ಬೇಕು, ದೇವರಿಗೆ ನಾವು ವಿಜ್ಞಾಪಿಸುವಂತರಾಗಿರ್ಬೇಕು ಪ್ರಿಯರೇ. ನಾವು ಪ್ರತಿದಿನ ದೇವರಿಗೆ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು ಪ್ರಿಯರೇ. ನಮ್ಮ ಸಮಸ್ಯೆಗಳು ಬಂದಾಗ, ಕಷ್ಟಗಳು ಬಂದಾಗ ನಾವು ಪ್ರಾರ್ಥನೆ ಬಿಟ್ಟು ಬಿಡುವಂತರಾಗಿರ್ಬಾರ್ದು, ನಾವು ದೇವರಿಂದ ದೂರ ಹೋಗುವಂತರಾಗಿರ್ಬಾರ್ದು ಪ್ರಿಯರೇ. ಯಾಕಂದ್ರೆ ದೇವ್ರು ವಾಗ್ದಾನ ಮಾಡ್ತಾ ಇದ್ರೆ, ನೀವೇನಾದ್ರೂ ನನಗೆ ಬೇಡಿಕೊಳ್ತಿರೋ, ನೀವೇನಾದ್ರೂ ನನಗೆ ಮೊರೆ ಇಡ್ತಿರೋ, ನಾನು ಅದನ್ನೆಲ್ಲ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವೇನೆಂಬುದಾಗಿ ಪ್ರಿಯ. ಅದೇ ಕೆಳಗಡೆ ವಚನ 11ನೇ ವಚನದಲ್ಲಿ ನೋಡ್ಬೇಕಾದ್ರೆ, ಈಗ ನೀನು ಭಯ ಪಡಬೇಡ ಎಂಬುದಾಗಿ ಹೇಳ್ತಿದ್ರಿ ಪ್ರಿಯ. ನಾವು ಯಾವ ವಿಷಯದಲ್ಲಿ ಭಯ ಪಡ್ತಿದ್ರಿ ಪ್ರಿಯರೇ, ನಾವು ಯಾವ ವಿಷಯದಲ್ಲಿ ಭಯ ಪಡಲ್ ನಂಗೆ, ಚಿಂತಿಸಲ್ ನಂಗೆ, ನಾವು ಆತ್ಮ ಬಲಹೀನತೆ ಆಗಲ್ದಂಗೆ ನಾವು ದಿನಾ ದೇವ್ರಿಗೆ ಮರೆಡುತ್ತಾ ನಾವು ದೇವ್ರಿಗೆ ನಮ್ಮ ವಿಜ್ಞಾಪನೆಗಳೆಲ್ಲ ತಿಳಿಸುವಾಗ ದೇವರು ನಾವು ಹೇಳುವುದನ್ನೆಲ್ಲ ದೇವ್ರು ನಮ್ಮ ಪ್ರಾರ್ಥನೆ ಕೇಳಿ ಆತನ ಕಾರ್ಯವು ನಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ನಡೆಸುವಂತ ದೇವ್ರ ಪ್ರಿಯ. ಹಲ್ಲೆಲೂಯಾ. ಎಷ್ಟು ದಿನಮಾನಗಳಲ್ಲಿ ನೀವು ದೇವ್ರಿಗೆ ಇಟ್ಟಿರುವಂತ ಮೊರೆ, ನಿಮ್ಮ ಪ್ರಾರ್ಥನೆ ಎಲ್ಲವನ್ನು ದೇವ್ರು ಕೇಳುವಂತರಾಗಿದ್ರೆ ಪ್ರಿಯ. ನಿಮ್ಮ ಕೆಲಸ ವಿಷಯದಲ್ಲಾಗಿರ್ಬೋದು, ನಿಮ್ಮ ಕುಟುಂಬ ವಿಷಯದಲ್ಲಾಗಿರ್ಬೋದು, ನಿಮ್ಮ ಕೋರ್ಟ್ ಕೇಸ್ ವಿಷಯದಲ್ಲಾಗಿರ್ಬೋದು, ನೀವು ಏನಾದ್ರೂ ದೇವರಿಗೆ ನೀವು ಪ್ರಾರ್ಥನೆ ಇಟ್ಟು ಬೇಡ್ಕೊಳ್ತಾ ಇದ್ರೆ ಮುಂಜಾನೆ ಸಮಯದಲ್ಲಿ ದೇವ್ರು ಎಲ್ಲವನ್ನು ನಿಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸುವಂತರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನೀವು ನಂಬಿ ವಿಶ್ವಾಸ ಇಡ್ರಿ. ಎಂತ ಭಯಂಕರ ಪರಿಸ್ಥಿತಿಗಳು ಬಂದಾಗ ನೀವು ಬಲಹೀನತೆ ಆಗಿರ್ಬೇಡ್ರಿ, ನೀವು ಭಯ ಪಡಬೇಡ್ರಿ, ಯಾವ ವಿಷಯ ಚಿಂತಿಸಲ್ದಂಗೆ ನೀವು ಧೈರ್ಯ ಇದ್ದು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಈ ಮುಂಜಾನೆ ಸಮಯ ನಾವು ಏನಾದ್ರೂ ಬೇಡುವಂತರಾಗಿದ್ದು ದೇವರು ಕೊಡುವಂತರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ರೆ ಪ್ರಿಯರೇ. ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ದೇವ್ರ ಮೇಲೆ ಆಧಾರ ಇಟ್ಟು, ನಂಬಿಕೆ ವಿಶ್ವಾಸ ಇಟ್ಟು ನಾವು ಬೇಡುವಂತರಾಗಿರೋಣ. ದೇವ್ರ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ತೆಗೆದು ಆತ ನಮ್ಗೆ ಬಲಪಡಿಸಿ ವಾಗ್ದಾನ ಮೂಲಕವಾಗಿ ದೇವ್ರು ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಿ ನಮ್ಮನ್ನು ನಡೆಸುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಲಿ ತಂದೆ, ಎಷ್ಟು ಜನರು ತಂದೆ ಪ್ರಾರ್ಥನೆ ವಿಜ್ಞಾಪನೆಗಳು ತಂದೆ ನಿಮ್ಗೆ ತಿಳಿಸ್ತಿದ್ರಪ್ಪ. ಮುಂಜಾನೆ ಸಮಲಿ ತಂದೆ, ನೀವು ಭಯ ಪಡಬೇಡ್ರಿ, ನೀವು ಹೇಳಿದನೆಲ್ಲ ನಾನು ಮಾಡುವೇನೆ ಎಂಬುದಾಗಿ ತಂದೆ ನೀವು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದ್ರು ಪ್ರಭಾ. ತಂದೆ ದೇವರು ಎಷ್ಟು ವಿಷಯದಲ್ಲಿ ತಂದೆ ಎಷ್ಟು ಭಯಂಕರ ಪರಿಸ್ಥಿತಿ ಭಯ ಪಡ್ತಿದ್ರು ಗೊತ್ತು ತಂದೆ, ಆದ್ರೆ ನೀವು ವಾಗ್ದಾನ ರೀತಿಯಾಗಿ ಅವ್ರಿಗೆ ಎಷ್ಟೋ ಬಲಪಡಿಸಿರಪ್ಪ, ಎಷ್ಟೋ ಅವ್ರಿಗೆ ಒಳ್ಳೆ ರೀತಿಯಾಗಿ ಜೀವಿಸುವಂತೆ ಕೃಪೆ ಮಾಡಿರಪ್ಪ. ನಿಮ್ಗೆ ಸ್ತೋತ್ರ. ಅವ್ರ ಕುಟುಂಬದಲ್ಲಿದ್ದಂತ ಪ್ರತಿಯೊಂದು ಭಯವನ್ನು ತೆಗೆದು ಪ್ರಭಾ ಆನಂದ ಜೀವಿಸುವಂತ
ಮಾಡುವಂತ ನೀವು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಎಸೆಯ. ಅವ್ರು ಯಾವ್ಯಾವ ವಿಷಯದಲ್ಲಿ ತಂದೆ ಚಿಂತೆ ಬಾಧೆ ಕಣ್ಣೀರಿಡ್ತಿದ್ರು ಪ್ರಭಾ, ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಈ ಮುಂಜಾನೆ ಸಮಯ ತಂದೆ ಎಲ್ಲ ಚಿಂತೆ ಭಯ ಎಲ್ಲ ತೆಗೆದು ಹಾಕಿ ಪ್ರಭಾ ನೀವು ಸಂತೋಷದಿಂದ ಕೃಪೆಯಿಂದ ನಡೆಸಿದಕ್ಕಾಗಿ ಸ್ತೋತ್ರ ಎಸೆಯ. ಅವರಿಷ್ಟು ದಿನಮಾನಗಳೆಲ್ಲ ತಂದೆ ಅವ್ರ ಜೀವಿತದಲ್ಲಿ ಆಗಲ್ಲಂತ ಕಾರ್ಯಗಳು ತಂದೆ ಈ ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ಮಾತಾಡ್ತೀರಿ ಪ್ರಭಾ. ನೀವು ಹೇಳಿದನ್ನೆಲ್ಲ ನಾನು ಮಾಡುವೇನೆ ಎಂಬುದಾಗಿ ತಂದೆ ನೀವೇನಾದ್ರೂ ನಾವು ನುಡಿದಂತ ಪ್ರತಿಯೊಂದು ಮಾತುಗಳು ಪ್ರಭಾ ನೀವು ನಿಮ್ಮ ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಪ್ರಭಾ ನಮ್ಮ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ನಿಮ್ಮ ಕಾರ್ಯಗಳು ನಡೆಸುವಂತ ದೇವ್ರ ಪ್ರಭಾ. ತಂದೆ ದೇವರೇ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವ್ರು ಯಾವ್ಯಾವ ವಿಷಯದಲ್ಲಿ ತಂದೆ ಭಯಪಟ್ಟು ಯಾವ್ಯಾವ ವಿಷಯದಲ್ಲಿ ತಂದೆ ನಿಮ್ಗೆ ಯಾವ್ಯಾವ ಸಮಸ್ಯೆಗಳಿಂದ ಮೊರೆಡ್ತಿದಾರೆ ಪ್ರಭಾ ಈ ಮುಂಜಾನೆ ಸಮಯದಲ್ಲಿ ತಂದೆ ಅವರನ್ನು ಹೇಳಿದನ್ನೆಲ್ಲ ತಂದೆ ಅವರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿ ಇವಾಗ ನೆರವೇರಿಸಿ ಅವರ ಜೀವಿತದಲ್ಲಿ ತಂದೆ ಅದ್ಭುತ ಕಾರ್ಯಗಳು ಮಾಡ್ತಿದ್ರಪ್ಪ ಮುಂಜಾನೆ ಸಮಯದಲ್ಲಿ ತಂದೆ. ಎಷ್ಟು ಜನರು ತಂದೆ ಬಲನತ ಸ್ಥಿತಿಗಳು ಕಣ್ಣೀರಂತ ದಿನಗಳಲ್ಲಿ ದುಃಖ ದಿನಗಳಲ್ಲಿ ತಂದೆ ಜೀವಿಸ್ತಿದ್ರ ಪ್ರಭಾ ಈ ವಾಗ್ದಾನ ಮೂಲಕವಾಗಿ ತಂದೆ ಅದ್ಭುತ ರೀತಿಯಾಗಿ ಪ್ರಭಾ ಈ ವಾಗ್ದಾನ ಅವ್ರ ಜೀವಿತ ಆಶೀರ್ವಾದಕರವಾಗಿ ಜೀವಿಸುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರಸ್ಯ. ಅವರ ಜೀವಿತದಲ್ಲಿ ಒಳ್ಳೆ ಕಾರ್ಯವನ್ನು ಮಾಡ್ರಿ, ಒಳ್ಳೆ ಸಹಾಯಕನಾಗಿದ್ದು ಪ್ರಭಾ ಇವ್ರಿಗೆ ಎಲ್ಲಾ ವಿಷಯ ನೀವೇ ಜೊತೆಲಿದ್ದು ಕಾಯ್ದು ಕಾಪಾಡಿ ನೀವೇ ನಡೆಸ್ತೀರಿ ಅಂತೇಳಿ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಷ್ಟು ಜನರು ಮುಂಜಾನೆ ಸಮಯ ವಾಗ್ದಾನ ಕೇಳಿ ಎಷ್ಟು ಬಲ ಹೊಂದ್ಕೊಂಡಿದ್ರು ಪ್ರಿಯ, ಸಂತೋಷವುಳ್ಳವರಾಗಿದ್ರು ಪ್ರಿಯ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ನೀವು ಹೊಂದ್ಕೊಂಡಿರ್ತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುತ್ತಾರೆ ಪ್ರಿಯ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯ. ಮತ್ತು ಹೊಸಬ್ರು ಯಾರಾದ್ರೂ ಚಾನೆಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮನ್ನು ಎಷ್ಟೋ ಬಲವುಳ್ಳ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ಕಾಪಾಡುವಂತ ದೇವ್ರ ಪ್ರಿಯ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.